ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ. ಸೊ ಬನ್ನಿ, ಇವಾಗ ಹುಂಚೆ ಹೋಗ್ಬೇಕು ನಾನು ಒಂದು ಸ್ವಲ್ಪ ದೇವಸ್ಥಾನಕ್ಕೆ. ಸೊ ಅಲ್ಲಿಗೆ ಹೋಗಬೇಕು. ಬನ್ನಿ ಬೇಗ ರೆಡಿಯಾಗಿ ಅಲ್ಲಿಗೆ ಹೊರಡೋಣ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಫೈನಲಿ ನಾವು ಹುಂಚ ಮಠದ ಕಡೆ ಹೊರಟಿದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ. ನೋಡಿ, ವೈಷ್ಣವಿ ಅವರು ಬಂದಿದ್ದಾರೆ. ಲೆಟ್ಸ್ ಗೋ, ಹೋಗುವ ಬೇಗ ಹೋಗಿ. ಬನ್ನಿ, ಇವತ್ತು ಆನೆ ಹತ್ರ ಹೋಗೋಣ. ಆಮೇಲೆ ಹೇಳಿದ್ನಲ್ಲ ಅದರದ್ದು ಮನೆ ಎಲ್ಲ ಹೇಗಿರುತ್ತೆ ಅನ್ನೋ ತೋರಿಸ್ತೀನಿ. ಲೆಟ್ಸ್ ಗೋ, ಹೋಗು ಗೈಸ್. ಇವಾಗ ಫೈನಲಿ ಬಂದ್ವಿ. ಬನ್ನಿ, ದಿನ ಇಲ್ಲಿಗೆ ಬರೋದಾಗಿದೆ, ಬಟ್ ಇವತ್ತು ಫುಲ್ಲು ನಿಮಗೆ ಆನೆ ಬಗ್ಗೆ ಏನೇನು ಮಾಡ್ತಾರೆ, ಏನೇನು ಕಾಳಜಿ ತೋರಿಸ್ತಾರೆ ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಏನೋ ಆಯಿತು ಅಂತ ಹೇಳಿ ಕರ್ಸ್ಕೊಂಡ್ರು ನನ್ನ. ನೋಡಿದ್ರೆ ಇವನಿಗೆ ನಾಯಿ ಕಚ್ಚಿತ್ತಂತೆ, ಇಂಜೆಕ್ಷನ್ ನೋಡ್ಸಕ್ಕೆ ಬರ್ತಾರೆ ಹುಂಚದ ಆಸ್ಪತ್ರೆಗೆ. ಇಲ್ಲಿ ನೋಡಿ, ರೇಬೀಸ್. ಸೊ ಬನ್ನಿ, ಮತ್ತೀಗ ಹೋಗ್ಬೇಕು ಹುಂಚದ ದೇವಸ್ಥಾನದ ಕಡೆ. ದೇವಸ್ಥಾನದ ಹಿಂಭಾಗ ಇದು. ಪ್ರತಿದಿನ ನಾನು ಮುಂಭಾಗ ತೋರಿಸ್ತಿದ್ದೆ ದೇವಸ್ಥಾನದ್ದು. ಸೊ ಹಿಂದ್ಗಡೆಯಿಂದ ಹೆಂಗಿದೆ ನೋಡಿ. ಇದು ಲಕ್ಕಿ ಮರ ತಾನೇ ಇದು ಎಲೆ ತುಂಬ ಲಕ್ಕಿ ಅಂತೆ ಗೈಸ್. ನೋಡಿ, ಅವ್ರು ನನಗೆ ಹಂಗೆ ಅಂತಿದ್ರು ಅವಾಗ. ಈ ನಾಗರ ದೇವರು ನವರಾತ್ರಿ ಅಲಂಕಾರ ಮಾಡ್ತಾರ್ತಾನೆ. ಮತ್ತು ಆ ತಾಯಿ ಪ್ರಸಾದನ ತಿಂತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಫೈನಲಿ ಊಟ ಏನೋ ಮುಗೀತು. ನಾನು 2 ಟ್ರಿಪ್ ಹಾಕ್ಸ್ಕೊಬಂದು ಏನೋ ಒಂದೇ ಟ್ರಿಪ್ಪೇ ಆಗಿಲ್ಲ. ನೋಡಿ, ಜನ ನೋಡಿ ಯಾವ ರೀತಿ ಬಂದಿದ್ದಾರೆ. ಸೊ ಇನ್ನೂ ಅಲ್ಲಿ ಮಂಗಳಾರತಿ ಆಗ್ತಾಯಿತ್ತು, ಅದಕ್ಕೋಸ್ಕರ ಅಷ್ಟು ಜನ ಬರಲಿಲ್ಲ. ಇನ್ನು ಬರ್ತಾರೆ ಇವಾಗ. ಮಸ್ತು ಪ್ರಸಾದ ಸೇವನೆ ಮಾಡಿ ಇವಾಗ ನಾವು ಆನೆ ಇರುವ ಸ್ಥಳಕ್ಕೆ ಒಳ್ಳೆ ಸ್ನಾನ ಮಾಡಿಸ್ತಾ ಇದ್ದಾರೆ ಐಶ್ವರ್ಯಂಗೆ. ಸೊ ಇಲ್ಲಿ ನೋಡಿ, ಇದು ಇರುವ ಸ್ಥಳ. ಅದು ಊಟಕ್ಕೆ ಹೆದರ್ತಾ ಇದ್ದಾಳೆ. ಹೊರಡ್ತಾ ಇವಾಗ ಕರ್ಕ ಹೋಗ್ತೀರಾ? ಲೇಟ್ ಬಂದಾಯ್ತಾ? ಹೆಂಗಿದೆ ನೋಡು ಕಿವಿ, ಹಂಗೆ ಅದು ನೋಡಿ ವಾಚ್ ಮಾಡೋದು. ಇಂಥದ್ದೆಲ್ಲ ಯಾವ ಯೂಟ್ಯೂಬರ್ ತೋರಿಸ್ತಾನೆ ಹೇಳಿ ಗೈಸ್. ನೋಡಿ, ಅಲ್ಲೇನೋ ತಿಂತಾ ಇದ್ದಾಳೆ. ಕಿತಾಬತ್ತಿ ಅಂದರೆ ಕಿತಾಬತ್ತಿ. ಗೈಸ್ ಇಲ್ಲಿ ನೋಡಿ ತಿನ್ನೋದು. ಬೀಳ್ತಿತ್ತಿವಾಗ ಹೆಂಗೆ ಸ್ಪೈಡರ್ ಮ್ಯಾನ್. ತಗೋ. ಗೈಸಲ್ಲಿ ಬಿಟ್ಟು ಮತ್ತೆ ಅದನ್ನೇ ತಿಂತಿದ್ದಾನೆ. ಗೈಸ್ ಫೈನಲಿ ಹೊರಟು ಇಲ್ಲಿಂದ ಇವಾಗ.
ಕುದುರೆ ಹತ್ರ ಹೋಗೋಣ ಅಂದ್ಕೊಂಡೆ, ಬಟ್ ಲೇಟ್ ಆಗುತ್ತೆ. ಇವಾಗ ಅಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಆ ಪೀಕ್ ಇದೆ, ಒಂದು ಪೀಕ್ ಪಾಯಿಂಟ್, ಅಲ್ಲಿಗೆ ಹೋಗಬೇಕು. ಬನ್ನಿ ಲೆಟ್ಸ್ ಗೋ, ಅಲ್ಲಿಗೆ ಹೋಗುವ. ಸೊ ಇವಾಗ ಫೈನಲಿ ಹೊರಟ್ವಿ. ಇವಾಗ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ. ಸೊ ಲೆಟ್ಸ್ ಗೋ. ಇವಾಗ ಕಾರ್ ಹತ್ರ ಬಂದೆ, ಹೊರಡುವ. ಫೈನಲಿ ಬಂದ್ವಿ. ಮಳೆ ಬೇರೆ ಬರೋಂಗಾಗಿದೆ, ಬೇಗ ಹೋಗಬೇಕು ರಿಟರ್ನು. ಆದಷ್ಟು ತೋರಿಸ್ತೀನಿ, ಸೊ ನೋಡಿ ಎಂಜಾಯ್ ಮಾಡಿ. ಬಂದೇ ಇಲ್ಲ ಇಲ್ಲಿಗೆ. ಸೊ ಇದು ಗೊಮ್ಮಟೇಶ್ವರ ಇಲ್ಲಿದೆ. ಸೊ ಬನ್ನಿ ಹೋಗುವ ಒಳಗಡೆ, ಹೇಗಿರುತ್ತೆ. ಹೆಂಗಿದೆ ನೋಡಿ, ಈಶ್ವರ ಮೂರ್ತಿ ಇದೆ. ಸೊ ದೆನ್ ಇದೊಂದು ಸ್ವಲ್ಪ ಟಾಪಲ್ಲಿದೆ, ದೇವಸ್ಥಾನದಕ್ಕಿಂತನೂ ತುಂಬ ಟಾಪಲ್ಲಿದೆ ಇದು. ಸೊ ಇಲ್ಲೂ ನೋಡ್ಬೋದು ನೀವು. ಬನ್ನಿ ಒಂದೆರಡು ಫೋಟೋ ಶೂಟ್ ಮಾಡಿ ಹೊರಡುವ. ನನ್ನ ಮೊಬೈಲಲ್ಲಿ 1% ಚಾರ್ಜ್ ಇರೋದು, ಸೊ ಯಾವಾಗ ಸ್ವಿಚ್ ಆಫ್ ಆಗೋದು ಗೊತ್ತಿಲ್ಲ. ಸೊ ಗೈಸ್, ಐ ಆಮ್ ರಿಯಲಿ ಸಾರಿ. ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ನಾನು ಅಲ್ಲಿಂದ ವಾಪಸ್ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೊಬೈಲ್ನ 100% ಚಾರ್ಜ್ ಆಗೋ ತನಕ ಬಿಟ್ಟು, ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರೆಲ್ಲ ಕ್ರಿಕೆಟ್ ಆಡಬೇಕು ಅಂದರು. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ದನ ಎಲ್ಲ ಇವಾಗ ವಾಪಸ್ ಬಂದು ಲೆಟ್ಸ್ ಗೋ, ಹೋಗುವ. ಗರ್ತಿಕೆರೆಗೆ ನಾನು ವಿಡಿಯೋ ಅಪ್ಲೋಡಿಗೋಸ್ಕರ ಬಂದಿದ್ದೆ. ಸೊ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಮಾಡುವ ಬೇಗ. ಇದೇ ನಮ್ಮ ಗರ್ತಿಕೆರೆ ನೋಡಿ ಗಾಯ್ಸ್, ಇಲ್ಲೇ ನಮ್ಮ ಗರ್ತಿಕೆರೆ. ಸೊ ಇವಾಗ ವಾಪಸ್ ಹೊರಟ್ವಿ, ಬಟ್ ಹೆವಿ ಮಳೆ ಹೊಡಿತಾ ಇದೆ. ಸೊ ನಾನು ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಈಗ. ಸೊ ಬನ್ನಿ ಹೋಗುವ. ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಲೆಟ್ಸ್ ಗೋ, ಹೋಗುವ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಇನ್ನೊಂದು ವಿಡಿಯೋನ ಕಂಟಿನ್ಯೂ ಮಾಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಏನೇನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಬಿದ್ರಳ್ಳಿಯ ವೆದರ್ ಯಾವ ಥರ ಇದೆ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ಹುಷಾರಿಲ್ಲ. ಸೊ ಲೆಟ್ಸ್ ಎಂಡ್ ಇಟ್ ಗೈಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.